ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನು ಮಾಡ್ತಾ ಇದೀವಿ ಅಂದರೆ ಪ್ರಿಪೇರಿಂಗ್ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ, ಹೈದ್ರಾಬಾದ್ ಸ್ಟೈಲ್. ಸೊ ಈರುಳ್ಳಿ, ಈ ವ್ಲಾಗು ಐ ಥಿಂಕ್ ಆಫ್ಟರ್ ಅ ವೆರಿ ಲಾಂಗ್ ಗ್ಯಾಪ್ ಅಲ್ಲ. ಹಸಿ ಮೆಣಸಿನಕಾಯಿ, ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕು ಅಷ್ಟು ಹಾಕೋದು, ಮಜಾ ಮಾಡಿರಿ. ಇದರ ಬಾಯಿ ಖಾರ ರುಚಿ ಹುಳಿ ಚೆನ್ನಾಗಬೇಕು. ಮೆಣಸಿನಕಾಯಿ ಹಾಕ್ಕೊಂಡು ನಿಂಬೆಕಾಯಿ, ನಿಂಬೆ ಹಣ್ಣು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಆಮೇಲೆ ಇದಕ್ಕೆ ರಸ ಹಿಂಡಬೇಕಲ್ಲ. ಚಿಕನ್ ಎಷ್ಟು ಆಲ್ಮೋಸ್ಟ್ 2 kg ಅದನ. 1 kg ಚಿಕನ್, 2 kg. ಅದು ನಿಂಬೆಕಾಯಿ ಬೇಕಂದ್ರೆ ಟೇಸ್ಟಿಗೆ ಹೆಚ್ಚು ಕಮ್ಮಿ ಹಾಕೋಬೋದು. ನಿಮ್ಮಕ್ಕೆ ಫ್ರಿಜ್ಜನೇ ಕೊಡ್ಲ ಕ್ಲಿಯರ್ಲಿ ನೀರು ಜನ ಸೌಕಾಯಿ ಏರಿ ಹೋಗ್ತಾವ. ಇವಾಗ ಚಿಕನ್ ತೊಳಿನಿ, ಆನಿಯನ್ ಫ್ರೈ ಮಾಡ್ಕೊಂಬಂದ್ರಿಪ್ಪ. ಎಣ್ಣೆ ಕೈಲಾಕಿ ಇಕ್ಕಿ ಎದ್ರಾಗ ಉಳ್ಳಾಗಡ್ಡಿ ಫ್ರೈ ಮಾಡಕ್ಕೆ ಎಣ್ಣೆ ಲೈಟಾಗಿ ಬಿಸಿ ಇದ್ದಕ್ಕೆ ಹಾಕ್ಬೇಕು ಆನಿಯನ್, ಇಲ್ಲಾಂದ್ರೆ ಉಕ್ಕೆ ಹೊರಗೆ ಬರ್ತದೆ. ರೆಸಿಪಿ ನಾವು ಬಚ್ಪನ್ದಾಗ ನೋಡ್ತಿದ್ದೆವು, ಡ್ಯಾಡಿ ಕಲಿಸ್ತಿದ್ರು, ನಾವು ನಿಂತು ನೋಡ್ತಿದ್ದೀವಿ. ಈಗ ನಾವು ಮಾಡ್ತಿದ್ದೆವು ಅಷ್ಟೇ, ಸಿಂಪಲ್. ಉಳ್ಳಾಗಡ್ಡಿ ಹಾಕಿ Vamos.
ನೋಡಿ ಅವ್ಕೆ ಹಿಂಗೆ ಚಂದ ಕ್ಯೂಚ್ ಹಾಕಬೇಕು ಅಂದ್ರೆ ಜಲ್ದಿ ಫ್ರೈ ಆಯಿತು. ಹಂಗೆ ಹಾಕೊಂಡು ಹೋಗಿವಿ. ಬಿರಿಯಾನಿ ಮೇಕಿಂಗ್ ಚಿಕನ್ ಬಿರಿಯಾನಿ. ಬಿರಿಯಾನಿ. I'll give you piece, okay? I'll prepare ಹೇಳಿ piece. ಹಾಯ್ ಗಾಯ್ಸ್, Hi guys. ಅಡುಗೆ ಮಾಡಕ್ಕಿದೆ. ವಿಡಿಯೋ ಮಾಡಿ ಹಾಕಿ ಪ್ಲೇ ಆಗ್ಲತ್ತದ. ಹೇಳು ಹಾಯ್ ಗಾಯ್ಸ್, ಅಡುಗೆ Hi guys. ಮಾಡಕ್ಕೆ. guys. ನೀವು ನೋಡಿ ತಿನ್ಕೊರಿ ಗೈಸ್. ಹೇಳು ನೋಡಿ ತಿನ್ಕೊರಿ ಗೈಸ್. guys. ಏನು ತಿನ್ಕೊರಿ ಗೈಸ್? ಬಿರಿಯಾನಿ, Biryani. ಚಿಕನ್ ಬಿರಿಯಾನಿ. Chicken biryani. ಏನು ಮಾಡ್ತಾರೆ ಹೇಳು ಮಮ್ಮ? ಉಳ್ಳಾಗಡ್ಡಿ ಫ್ರೈ ಮಾಡತ್ತಾರಂತ. Algeri fry ಮಾಡುತ್ತೆ. ಆನಿಯನ್. Algeri. ನಾಟ್ ಈರುಳ್ಳಿ. ಅಲ್ಗರಿ, ಆನಿಯನ್. Algeri. ಆನಿಯನ್. Algeri. ಆಲೂಗಡ್ಡಿ. ಈರುಳ್ಳಿ. ಆಲೂಗಡ್ಡಿ. ಈರುಳ್ಳಿ. Yes, not ಬಾ. ಸ್ವಾಮಿ ಎಡಿಟ್ ಮಾಡೋಕ್ಕೆ ಯಾಕೆ ಬ್ರೈಟ್ನೆಸ್ ಇಲ್ಲ? ಲೋ ಬಜೆಟ್ ಕ್ಯಾಮರಾ ಏನು ಮಾಡಕ್ಕೆ ಬರಲ್ಲ. ಚಿಕನ್ ಇದಕ್ಕೆ ಈಗ ಮಸಾಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಬಿಟ್ರೆ ಚಿಕನ್ ಅಂತದೆ. ಅಂತೂ ಇಂತೂ ಉಳ್ಳಾಗಡ್ಡಿ ಫ್ರೈ ಆಯಿತು. ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಜಾಸ್ತಿ ಇದ್ರೆ ಮತ್ತು ಒಂಥರ ಕೈಕೈ ಬರ್ತದೆ. ಇದ್ರಾಗಿನ ಹೀಟ್ ಇರ್ತದಲ್ಲ ಅವಾಗ ಮತ್ತು ಒಂದು ಸ್ವಲ್ಪ ಕ್ರಿಸ್ಪಿ ಇತ್ತು. ಹಿಡ್ಕತೈತಿ. ಅದ್ರ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕು, ಚಂದ ಇರ್ತದೆ. ಸ್ವಲ್ಪ ಎಲ್ಲ ತಿಕ್ಕೊಂಡು ಬಿಟ್ಟು ಚಿಕನಿಗೆ ಮಸಾಲ ಆ್ಯಡ್ ಮಾಡೋಣ ಬರ್ರಿ ಗೈಸ್. ಪುದೀನ ಕಟ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆ ಹಂಗೆ ಕೊತ್ತಂಬರಿ ಸೊಪ್ಪು ಆಯ್ತು ನೋಡ್ರಪ್ಪ. ಈಗ ನೋಡ್ರಪ್ಪ ಅಸಲಿ ದ ರಿಯಲ್ ಪಾರ್ಟ್ ಬಿಗಿನ್ಸ್ ನೌ. garlic paste, red chili powder, carrot pudi, red chili powder, ನಿಮ್ಮ ಟೇಸ್ಟಿಗೆ ತಕ್ಕ ನೀವು ಬಳಸಿ. and chicken masala. Chicken masala. And 2 tablespoons. Artisan powder. 1 tablespoon. 1 tablespoon. Garam masala. 2 tablespoons. ಇದು ಆಪ್ಷನಲ್ ಅದ ಮಟನ್ ಮಸಾಲ ಅದು. ಚಿಕನ್ ಮಸಾಲ ಸ್ವಲ್ಪನೇ ಮಿಕ್ಸ್ ಇಟ್ ವೆಲ್. ಚೆನ್ನಾಗಿ ಕಲಿಸ್ಕೊಬೇಕು ಇದನ್ನು.
ನಿಮ್ಮ ಟೇಸ್ಟಿಗೆ ತಕ್ಕ ಉಪ್ಪು, ಇದೇ ನೋಡ್ರಪ್ಪ ಏನು ಮಸಾಲ ಮಿಕ್ಸ್ ಮಾಡಿದ್ರಿ ಹೋಮ್ಮೇಡ್ ಗರಂ ಮಸಾಲ ಹಾಕಬೇಕು, ಬಟ್ ಇಲ್ಲ ಇವಾಗದು ಚಕ್ಕಿ ಕುಳ್ಳಿ ಹಾಕಿ. The real aroma of dum biryani. And here goes the fried onions. Give a big applause. ಒಳಗಿರೋ ಹಿಟ್ಟಿಗೆ ಜಾಸ್ತಿ Huh? ಅದಕ್ಕಿರೋ ಹೀಟಿಗೆ ಡಾರ್ಕ್ ಬ್ರೌನ್ ಸ್ವಲ್ಪ ಇಡಮಿ ಹಾಕ್ಲಕ್ಕ ಮೆಣಸಿನ್ಕಾಯಿ ಕಲಿ, ಕೊರಿಯನ್ ಕೊತ್ತಂಬರಿ, ಪುದೀನ ಸೊಪ್ಪು, ಕೊರಿಯಂಡರ್ ಲೀವ್ಸ್. ತವಾ ತುಂಗ್ ಬ್ಲೌಸು ಸ್ವಲ್ಪ ಸ್ಪೈಸಿ ಕೈಗಿರಲ್ಲ, ಬಟ್ ಇದು ಹಿಂಗೆ ಕಲಿರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಗ್ಲೌಸ್ ಎಲ್ಲ ಗಿವ್ಸ್ ಎಲ್ಲ ಹಿಂಗೆ ಹೊಡಿಬೇಕು ಚೆನ್ನಾಗಿ. ಅದಕ್ಕೂ ಬಿಕಾಸ್ ಎಲ್ಲದು ಒಂದು ಸ್ವಲ್ಪ ಚಂದ ಮಸಾಲೆ ಎಲ್ಲ ಅಂಟ್ಕೊಂಡು ಪೀಸಿಗೆ ಫ್ಲೇವರ್ ಜ್ಯೂಸಿನೆಸ್ ಕೊಡ್ತದೆ ಪೀಸ್ಗಳಿಗೆಲ್ಲ. ಹುಳಿ ಮೊಸರಿದ್ದಾಗ ಚಂದ ಇರ್ತದೆ, ಇದು ಸ್ವೀಟ್ ಕೊಡೋದ ಇದು. ಅವೆಲ್ಲ ಹತ್ತೆ ಇಲ್ಲೆಲ್ಲ ಸಿಗುತ್ತವ. ಇನ್ನೂ ಬೇಕು ಹಿಂಗೆ ಬಾಗಿಲಿಂದ ಹಾಕಲೆ ಹಾಂ ನೋಡಿ ಸಾಕ. ಇದು ಅಸಲಿ ದಮ್ ಬಿರಿಯಾನಿ ಮಸಾಲ, ಚಿಕನ್ ಮ್ಯಾರಿನೇಷನ್ ಪ್ರಾಸೆಸ್. ಸಪ್ಪೋದು ಅನ್ನಿಸ್ತಂದ್ರೆ ಆಮೇಲೆ ಒಂದು ಸ್ವಲ್ಪ ನಾನಿಂದ ಅಡಿಷ್ನಲ್ ಹಾಕ್ಬೇಕು. ಏನು ಬೇಕು, ಸಾಲ್ಟ್ ಬೇಕು. ಗೈಸ್ ವಾಟರ್ ಬಾಯ್ಲಿಂಗ್ ಫಾರ್ ರೈಸ್ ಎಲ್ಲ ಅಕ್ಕಿ ಜಾಮೂನ್ ಹಾಫ್ ಬಾಯ್ಲ್ ರೈಸ್ ಮಾಡಿ ಒಂದು ಕುದಿ ಬರ್ಬೇಕಾ, ಎರಡು ಕುದಿ ಬರ್ಬೇಕಾ? ಚಂದ ಹೆಸರು ಬರ್ಬೇಕದ ಪೆಪ್ಪರ್, ಲವಂಗ, ಶಾಜೀರ ಇರಬೇಕು ಜಸ್ಟ್ ಫಾರ್ ದ ಅರೋಮಾ ಫ್ಲೇವರ್. ಲವಂಗ ಒಳಗಬೇಕು, ತೆಗಿಬೇಕು. ಸಾಕಿರಿ ಚೆನ್ನಾಗಿ ಪತ್ತ ಹಾಕತಿ. ಸಾಲ್ಟ್ ಹಾಕಬೇಕು. ಶಾಜೀರ ಇರೋದಿರೋದು ಇವಾಗ ಶಾಜೀರ ಇದ್ದು ಸ್ವಲ್ಪನೇ ಎಲ್ಲ ಮಿಕ್ಸ್ ಆಗಿ ತೆಗಿ 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 ತೆಗಿ. ಜೀರಿಗೆ ಹಾಕ್ತೀವಿ ಒಂದು ಸ್ವಲ್ಪ. ಶಾಜೀರೆ ಜಾಗದಾಗ ಅದ್ರ ಫ್ಲೇವರ್ ಬೇಕಲ್ಲ, ಇಲ್ಲ ಮಾಡೋದು ಸ್ಮೆಲ್ ಚೆನ್ನಾಗಿರುತ್ತೆ. ಇದು ಇದು ಗೈಸ್ ಅಸಲಿ ಮಜಾ. ಸರಿ, some fried onions. ಸಾಲ್ಟ್ ಹಾಕ್ಬೇಕು. ಇದು ಅಸಲಿ ಮಸಾಲ ಟಿ ರೈಸ್. एक number, all superb, fine, taste amazing.
ಹೇಳಿ ಲಜೀಜ್ ಅಂತಾರಲ್ಲ ಎಣ್ಣೆ ಚಂದ ಹಾಕಿ ಹಿಂಗೆ ನಿಂದಿರ್ಬೇಕು ಮ್ಯಾಲೆ ಎಣ್ಣೆ ಚಲೋ ಅದಲ್ಲ ಒಳಗದು ಇದಾಗ್ಬಿಟ್ಟು ಸಕ್ಕಾಗಬೇಕು ಎಣ್ಣೆ ಒಂದು ರೌಂಡ್ ಕುಲ್ಸಿ ಬಿಟ್ಟಾಕು ಕಲಿಸ್ಬಿಡ ಆಯ್ತು ಇಷ್ಟೇ ಇದಕ್ಕೆ ಸ್ವಲ್ಪ ಆಯಿಲ್ ಝುಯಿಂಕ್ ಬಿಕಾಸ್ ರೈಸ್ ಮೆತ್ತಗಾಗಬಾರ್ದು ಅಂತ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ಬೇಕು ಅದಕ್ಕೆ ಓಕೆ ಹಾಫ್ 1 ಟೇಬಲ್ ಸ್ಪೂನ್ ಲೆಮನ್ ಸಾಲ್ಟ್ ಹಾಕಿದ್ದು ಇದಕ್ಕೆ ಸಾಲ್ಟ್ ಹಾಕ್ತೆ ಹಾಕಿ ಒಂದು ಸ್ವಲ್ಪ ಹೆಸರು ಬರಬೇಕದು ಹೆಸರು ಬಂದಾಗ ಸಾಲ್ಟ್ and here goes the lemon juice ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತದೆ ಇದು ಬಾಯಿಗೆ ಹಂಗೆ ನೀರು ಬರ್ಲತ್ಕೊಂಡು ಆಗಸ್ಟ್ ಆಡಬೇಕಲ್ಲ ಸೊ ದಿಸ್ ಇಸ್ ಇದು ರಾ ರೈಸ್ ಇದಕ್ಕೆ ಏನಂತಾರ ದಿಸ್ ಪ್ರೊಸೆಸ್ ಅಕ್ಕಿ ವಾಶ್ ಮಾಡಿ ನೆನೆಲಕ್ಕೆ ಇಟ್ಟಿದ್ದು ಅಷ್ಟೇ ಒಂದು ಸ್ವಲ್ಪ ಡನ್ 10 minutes ರೈಸ್ನ ಲೈಕ್ ಹಾಫ್ ಬಾಯ್ಲ್ ಪ್ರಾಸೆಸ್ಗೆ ಇಟ್ಟಿದ್ವಿ ಸೊ ಲೆಟ್ಸ್ ವೇಟ್ ಫಾರ್ ದ ಹಾಫ್ ಕುಕ್ ಇದಾಯ್ತು ಅಂದ್ರೆ ಬೇರೆ ಪಾತ್ರೆಗೆ ಚಿಕನ್ ಹಾಕ್ಕೊಂಡು ಪುಟ್ ದಟ್ ರೈಸ್ ಓರ್ ದ ಚಿಕನ್ ಮಸಾಲ ಅಕ್ಕಿ ಜಾನ್ ಇದಾಯಿತು ನೆಕ್ಸ್ಟ್ ಪ್ರಾಸೆಸ್ ಹಸಿ ಹಸಿನೇ ಅದ ಇರಲಿ ನೋ ಪ್ರಾಬ್ಲಮ್ ಏನಾಗಲ್ಲ ಈಗ ಹೆಂಗ ಬಂತದು ವೆಟ್ ಆಯ್ತದಲ್ಲ ಕಾಯಿಸ್ತಿದ್ದೇವೆ ಅನ್ನೋದರ ಇಲ್ಲ ಇಲ್ಲ ಬೇಡ ಸ್ವಲ್ಪ ಆಯಿಲ್ This chicken masala goes into this. Oh my god. ಆ ಚೆಕ್ ಒಂದು ಈ ಚೆಕ್ ಒಂದ್ಲಿ ಒಳ್ಳೆ ಒಳ್ಳೆ ಇದು ಮಸಾಲದು ಎರಡು ಮೇಜರ್ಮೆಂಟ್ ಬರಾಬರ್ ಇರಬೇಕು ಬರಾಬರಿ ಅದ ಅಂದ್ರೆ ಬಿರಿಯಾನಿ ಕರೆಕ್ಟ್ ಆಯ್ತದೆ ಮಸಾಲ ಕಮ್ಮಿ ಆಯಿತು ಅಕ್ಕಿ ಹೆಚ್ಚಾಯ್ತು ಸಾಕು ಸ್ವಲ್ಪ ಟೇಸ್ಟ್ ಇದ್ರ ಮೇಲೆ ಗೋಡಂಬಿ ತುಪ್ಪದಾಗ ಫ್ರೈ ಮಾಡ್ಕೊಂಡು ಹಾಕೋಬೇಕು ಬಟರ್ ಇಕ್ತೆ ಆಮೇಲೆ ಅದು ಕಾಸು ಹಾಕ್ಬೇಕಾಯ್ತು ಹಾಳಾಯ್ತಿದ್ದಾರೆ ಏನಂದ್ರೆ ತುಪ್ಪ ಇರಬೇಕು ಸೀದಾ ಡೈರೆಕ್ಟ್ ಹಾಕಬೇಕು ಸ್ಮೋಕಿ ಫ್ಲೇವರ್ ಕೊಡ್ಲಕ್ಕಲ್ಲಿ ಇಟ್ಟಿದೆ ಇದೆಲ್ಲ ಚಂದ ಮಾತಲ್ಲ ಬಟರ್ ಹಾಕಿ ಸ್ಮೋಕಿ ಫ್ಲೇವರ್ ಕೊಡಬೇಕು ಆನಿಯನ್ ಸಾರಿ ಗೈಸ್ ಮುರಿದಿರೋ ಒಳಗಡ್ಡೆ ತಿಂದು ಬಿಟ್ಟು ಆ ಮೂಲಿಗೆ ಒಂದು ಈ ಮೂಲಿಗೆ ಒಂದು ಅದು ಹಿಂಗೆ ಮ್ಯಾಲೆ ಹಾಕಿದ್ರೆ ಅದು ಟೇಸ್ಟು ಅರಿ ದಾಲದಿತ್ತಮ್ಮ ಆಯಿಲ್ ಹಾಕ್ಬಿಲ್ಲೆ ಆಮೇಲೆ ಕಲರ್ ಹಾಕಿ ಕಲರ್ ಹಾಕ್ತೆ ಫಸ್ಟ್ ಆಮೇಲೆ
ಆನಿಯನ್ನು ಕೊರಿಯಂಡರ್ ಎಲ್ಲ ಹಾಕಿದ್ಮೇಲೆ ಅವಾಗ ನೀರಾಗ ಹಾಕ್ಬಾರ್ದು, ಕಲರ್ ಫುಲ್ ಕೆಳಗೆ ನನಗೆಲ್ಲ ಹೋಗ್ತದೆ. ಜಸ್ಟ್ ಸ್ಪ್ರಿಂಕಲ್ ಮಾಡ್ಬೇಕು, ಜಾಸ್ತಿ ಹಾಕ್ಬಾರ್ದು ಫುಡ್ ಕಲರ್. ಆರ್ಟಿಫಿಷಿಯಲ್ ಸ್ಯಾಫ್ರನ್ ಫುಡ್ ಕಲರ್. ಫುಡ್ ಕಲರೇ ಹಿಂಗೆ ಇರ್ತದೆ. ನೀರಾಗ ಕಲ್ಸಾಕ್ತಾರೇನೋ ಪೂರ ಕೆಳಗಿಂತನೆಲ್ಲ ಹೋಗ್ತದೆ. ಇವಾಗ ಅದು ಮಿಕ್ಸ್ ಆಗಿ ಚಂದ ಅನ್ಸಲ್ಲದ ಕಲರ್. ದಿಸ್ ಇಸ್ ಏನೋ ನೋಡ್ರಿ ಗೈಸ್, ಕೊರಿಯಂಡರ್ ಲೀವ್ಸ್. ಆಪ್ಷನಲ್ ಅದ, ಹಾಕೋಬೋದು, ಇಲ್ಲ ಅಂದ್ರೆ ಇಲ್ಲ, ಓಕೆ ಫೈನ್, ನೋ ಪ್ರಾಬ್ಲಮ್. ಒಂದು ಅರೋಮ, ಒಂದು ಫ್ಲೇವರ್ ಇರ್ತದಂತ ಅಷ್ಟೇ. ಆ್ಯಂಡ್ ಲಾಸ್ಟ್ಲಿ ಆಯಿಲ್. ದಿಸ್ ಈಸ್ ಮೇನ್ ಪ್ರೋಸೆಸ್. ಹಾಕಲೇಬೇಕಿದ್ದು, ಹಾಕಿಲ್ಲ ಅಂದ್ರೆ ಇಷ್ಟೊಂದು ಆಯಿಲ್ ಅಂತ ಅನ್ನಿಸ್ತದ. ಇದಿಲ್ಲ ಅಂದ್ರೆ ಬಿರಿಯಾನಿ ಇನ್ಕಂಪ್ಲೀಟ್. ರೈಸ್ ಎಲ್ಲ ಇದಾಗಬೇಕಲ್ಲ. ಸ್ವಾರಿ ಬರೀ ಎಡಬಡ ತಂದೆ ನಾನು. ಕೆಳಗೆ ಆಲ್ರೆಡಿ ಆಯಿಲ್ ಅದ, ನೋಡಿಕೊಂಡು ಸಾಕು. 3 to 4 ಟೇಬಲ್ ಸ್ಪೂನ್ ಆಯಿಲ್. ಫೈನಲಿ ಬಿರಿಯಾನಿ ರೆಡಿ ಆಗಿದೆ. Alright, let's have biryani. So please do support our channel. Please do subscribe, like and share. Thank you guys. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. Till then, take care. Bye bye.